ಮೊದಲನೇ ದಿನ ಸಾಯಂಕಾಲ ವೇದಾಂತ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಅಲಂಕೃತರಾದಂತಹ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶಾಂತಿ ಬ್ರಹ್ಮರಾದ ಸೋಮನಕೊಪ್ಪದ ಪೀಠಾಧಿಪತಿಗಳಾದ ಅಭಿನವ ಶಿವಾನಂದಪ್ಪಂಗಳವರು ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾದಂತಹ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಹಿರಿಯರು ಶಾಂತಿ ಬ್ರಹ್ಮರಾದ ಪೂಜ್ಯ ಲಕ್ಸಾನಟ್ಟಿ ಅಪ್ಪಂಗಳವರು ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ನಮ್ಮ ದಾದನಟ್ಟಿ ಶ್ರೀಗಳ ಉಪಸ್ಥಿತ ಸಮಸ್ತ ಮಹಾತ್ಮರಲ್ಲಿ ತಾಯಂದಿರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ನೀವು ಮಾತಾಡಕತ್ತದು ಗೊತ್ತಾಗ್ಯದ, ನಮಗೆ ತಂಡಿ ಹತ್ತೈತಿ, ಲಗುನ ಬಿಡ್ರಿ, ಸಜ್ಜಕ ಪಜ್ಜಕ ಒಂದು ಸ್ವಲ್ಪ ಹಾದಡ್ ತಿಂದು ಮನೆಗೆ ಹೋಗ್ತೀವಿ ನಾವು ಅಂತ ನೀವು ಅಂತೀರಿ. ಪುಗ್ಸಟ್ಟೆ ಸಜ್ಜಕ ನಾವ್ಯಾಕೆ ಕೊಡೋನು, ಒಂದಿಟ್ಟು ಹೇಳೇನ ಇವ್ರಿಗೆ ಕೊಡಬೇಕಂತ ನಾವು ಅಂತೀವಿ. ಹೇಳಲಿಕ್ಕೆ ನಮಗೆ ಲುಕ್ಷಾನ, ಲಘು ಬಿಡದ ಹೋದ್ರೆ ನಿಮಗೆ ಲುಕ್ಷಾನ. ಹೆಂಗೆ ಮಾಡಬೇಕೀಗ? ಲಘು ಬಿಟ್ಟರೆ ನಿಮಗೆ ಲಾಭ, ಲಘುನ ಕೈ ಬಿಟ್ಟು ಬರೀ ಹುಗ್ಗಿ ಕೊಟ್ಟರೆ ನಮಗೆ ಲುಕ್ಷಾನ ಆಗ್ತದೆ. ಯಾರ್ಯಾರು ವ್ಯಾಪಾರ ಹೆಂಗಿರ್ತೈತಿ ಹಂಗೆ ವ್ಯಾಪಾರ ಮಾಡಬೇಕು. ಇದು ಒಂದು ನಮ್ಮದು ಚಲೋ ಕ್ವಾಲಿಟಿ ವ್ಯಾಪಾರ. ಇದು ಚಲೋ ತಗೋರಿ, ಬಂಗಾರ ತಗೋರಿ, ಬೆಳ್ಳಿ ತಗೋರಿ, ವಜ್ರ ತಗೋರಿ ಅಂದ್ರೆ ಬ್ಯಾಡ ಬಿಡ್ರಿ, ಏನು ಮನೆ ಕಟ್ಟಕ್ಕೆ ಬರ್ತೈತಿ, ಕೆಬಣ ತಗೋತೀವಿ ಅಂತಂದ್ರೆ ಏನು ಮಾಡು? ಹೌದಿಲ್ಲ? ತತ್ವೋಪದೇಶ ಅಂದರೆ ಬಂಗಾರ ಇದ್ದಂಗೆ, ಅದು ವಜ್ರ ಇದ್ದಂಗೆ. ಆ ತತ್ವೋಪದೇಶವನ್ನು ಅವರು ಹೇಳಿದ್ದನ್ನು ನಾವು ಕೇಳಿ ಅದರಂತೆ ಒಂದು ಸ್ವಲ್ಪ ನಾವು ನಡ್ಕೊಂಡ್ಬಿಟ್ರೆ ಸಾಕು, ಈ ಮಾನವ ಶರೀರವೇ ಧನ್ಯ ಆಗಿ ಹೋಗ್ತದೆ. ನಸ ಪುನರಾವರ್ತತೆ. ಅವ್ರು ಹೇಳಿದ ಮಾತು ನಾವು ಕೇಳಿದರೆ ಹೊಳ್ಳಿ ಹುಟ್ಟಂಗಿಲ್ಲ ನೋಡಿ. ನಾವು ಯಪ್ಪ ಅನ್ಲಬೇಕು. ಮೊನ್ನೆ ಮೊದಲು ಹೇಳ್ಬಾರ್ದ್ರೆ ನಾ ಬರೋದ್ರ ಬಿಡ್ತಿದ್ನಿ ಅನ್ಲಕ್ಕಿ. ಯಾಕವ ಅಂದೆ ನಾನು, ಹೊಳ್ಳಿ ಹುಟ್ಟಲಾರ್ದಂಗಿದ್ರೆ ನಾ ಮೊದಲ ಬರ್ತಿದ್ದಿಲ್ಲ ಅಂದ್ಲು. ಯಾಕ ನೀ ಮುಂದೆ ನನ್ನ ಹೆಸರ ನನ್ನ ಮೊಮ್ಮಗ ಇಡಾಮದ, ನನ್ನ ಮಗಳು ಇಡಕ್ಕೆದಾಳ, ನಾ ಮುಂದೆ ಹೊಳ್ಳಿ ಹುಟ್ಟಿ ಬರಬೇಕು. ಹೊಳ್ಳಿ ಅವ್ರ ಹೊಟ್ಯಾಗನ, ಯಾರ ಹೊಟ್ಯಾಗ? ಮೊಮ್ಮಗನ ಹೊಟ್ಯಾಗ, ಮಗನ ಹೊಟ್ಯಾಗ ಹುಟ್ಟಿ ಬರ್ಬೇಕಂತ. ಹುಟ್ಟುವುದಂದ್ರೆ ಭಾಳ ಸುಖ ಏನೋ? ಹುಟ್ಟೋದು ಸುಖ ಐತೇನೋ? ಹುಟ್ಟೋದು ಭಾಳ ದುಃಖ. ಆ ಗರ್ಭದೊಳಗೆ ಕುಂತು ಹೊರಗೆ ಬರಬೇಕಾದ್ರೆ ಅದೇನು ಕೂಸಿದ್ದಾಗ ನೋಡು, ನೀವೆಲ್ಲ ರಗಡ ವ್ಯವಸ್ಥೆ ಮಾಡ್ತಿರ್ತೀರಿ, ಅದ್ರ ಮ್ಯಾಗ ಒಂದು ಸೊಳ್ಳೆ ಕೂತ್ರು ಹೊಡ್ಕೊಳಕ್ಕೆ ಬರೋಂಗಿಲ್ಲ, ಅಳಬೇಕಾ. ಅದಕ್ಕೆ ನೀರಡಿಕೆ ಆದರೆ ಕೇಳಕ್ಕೆ ಬರೋಂಗಿಲ್ಲ, ಅಳಬೇಕಾ. ಅದಕ್ಕೆ 1 2 ಬಂದು ಅಂದರೆ ಹೇಳಕ್ಕೆ ಬರೋಂಗಿಲ್ಲ, ಅಲ್ಲೇ ಮಾಡ್ಕೊತೈತಿ. ಅದ್ರಾಗ ಹೊಳ್ಳೆ ಆಡ್ತದೆ, ಅದನ್ನು ಕೈ ಆಡಿಸ್ತದೆ, ಅದನ್ನು ಮಾರಿಗೆ ಬಡ್ಕೊತದೆ, ಅದನ್ನು ಬಾಯಾಗಿ ಇಟ್ಕೋತೈತಿ. ಸುಖ ಏನದು? ಇದು ಸುಖನ? ಸುಖ ಅಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ, ಹುಟ್ಟಿದ ಮೇಲೆ ಸಾಯಲಾರದಂಥ ಕೆಲಸವನ್ನು, ಹುಟ್ಟಲಾರದಂಥ ಕೆಲಸವನ್ನು ನಾವು ಮಾಡಬೇಕಾಗ್ಯದ. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಈಗ ಹೇಳಕತ್ಯಾರ ನೋಡಿ. ಏನು? ಮಾಡು ಜಪವನ್ನು ಮನವಿ ಮರೆಯದಲ್ಲಿ ನೀನು. ಮರಿಲಾರ್ದಂಗೆ ಜಪ ಮಾಡಬೇಕಂತ, ಮರಿಲಾರ್ದ. ಹೆಂಗೆ ಮರಿಲಾರ್ದನ? ಮನೆಯಾಗ ರೊಕ್ಕ ಎಷ್ಟು ಅದಾವ ಅನ್ನೋದು ಗೊತ್ತೈತಿಲ್ಲ ನಿಮಗೆ? ಗೊತ್ತೈತಿಲ್ಲ? ನಿಮ್ಮ ಮನೆಯಾಗ ರೊಕ್ಕ ಎಷ್ಟು ಅದಾವ ಅನ್ನೋದು ನಿಮಗೆ ಗೊತ್ತೈತಿ. ಅಕಸ್ಮಾತ್ ಅದ್ರಾಗ ಒಂದು ನೋಟ್ ಹೆಚ್ಚ ಕಡಿಮೆ ಆತಂದ್ರೆ ಎಲ್ಲಿ ಹೋತಿದು? ಎಲ್ಲಿ ಹೋತು? ರೊಕ್ಕ ಎನಿಸುವಾಗ ಎಷ್ಟು ಲಕ್ಷ ಕೊಟ್ಟು ಎನಿಸಿ ಅದನ್ನು ಒಂದು ಅರಿವ್ಯಾಗ ಕಟ್ಟಿ, ಒಂದು ಬ್ಯಾಗ್ನ್ಯಾಗ ಹಾಕಿ, ಒಂದು ಟ್ರೆಜರಿ ಒಳಗೆ ಹಾಕಿ, ಅದರ ಕೀಲಿ ಕೈ ತಗೊಂಡು ಸೊಂಟದಾಗ ಇಟ್ಕೊಂಡು ಮನ್ಕೊಂಡ್ರೂ ಇಷ್ಟು ರೊಕ್ಕ ಅದಾವಂತ ನೆನಪದ, ಎದ್ರೂ ರೊಕ್ಕ ಅದಾವಂತ ನೆನಪದ, ಊರಿಗೆ ಹೋದಾಗೂ ರೊಕ್ಕ ಇಷ್ಟು ಅದಾವಂತ ನೆನಪೈತಿಲ್ಲೋ? ಮರ್ತಾರೇನು ಯಾರ? ಮರ್ತ್ರ ಭಾಳ ಚಲೋ ಆಕೈತಿ. ಇಟ್ಟದಿಟ್ಟಲ್ಲೇ ಕೊಟ್ಟಲ್ಲೇ ಇಟ್ಟನ ಯಾರು ತೊಗೊಂಡ್ರು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಸಂಸಾರ ಅಂತಾರೆ. ಹೌದಿ? ಮನೆಯಾಗ ಏನದ ಅನ್ನೋದು ಎಷ್ಟು ನಮಗೆ ನೆನಪ. ಏಸು ಕುಡ್ಗೋಲಿದ್ದು, ಏಸು ಕುರಿಪಿದ್ದು, ಏಸು ಕೊಡ್ಲಿದ್ದು, ಏಸು ಹಾರಿದ್ದು, ಇದು ಸಹಿತ ನೆನಪು ನಮಗೆ ಗೊತ್ತೈತಿಲ್ರಿ. ಏಸು ಕುರಿಪಿ ಅದಾವಂತ ನೆನಪೈತಿಲ್ಲ, ಅವು ಎಲ್ಲೆಲ್ಲಿ ಇಟ್ಟಿವು ಅನ್ನೋದು ನೆನಪೈತಿಲ್ಲ.
ಆಗಂಗಿಲ್ಲ. ಬರೇ ಕೊಡ್ಲಿ ಕುರುಪಿ ಬಡಿಗಿ ಕೊಡ್ಲಿ ಕುರುಪಿ ಕಸಬರ್ಗಿ ಏನಾರು ನೆನಪಿಟ್ಕೊಂಡ್ರೆ ಮೋಕ್ಷ ಆಕತೆ? ಆಗಂಗಿಲ್ಲ. ಇದನ್ನು ಎಷ್ಟು ನಾವು ನೆನಪಿಟ್ಕೊಂಡಿವೋ ಅಷ್ಟು ನೆನಪು ಏನಿಡಬೇಕು ಅಂದರೆ ಭಗವನ್ ನಾಮಸ್ಮರಣೆಯನ್ನು ಮರೆಯದಲೇ ನೀನು ಮರಿಲಾರದನ ಓಂ ನಮಃ ಶಿವಾಯ ಅನ್ಬೇಕಂತ ನೋಡು. ದೇವಾಚೆ ದ್ವಾರೇ ಉವಾಕ್ಷಣ ಭರೇ ತೇನೇ ಮುಕ್ತಿಚಾರಿ ಸಾದಿಯಲ हरिमुखे मना पुण्याचा गणन कोण करे चहो वेदी जान साही शास्त्र कारण 18 पुराण हर्षे गाते मंथोनी नवनवित तैसे गे अनंत वाया व्यर्थकता सांडी मार्ग. ಯಾರು ಹೇಳ್ತಾರೆ ಇದನ್ನು? ಸಂತ ತುಕಾರಾಮರು ಹೇಳ್ತಾರೆ ನೋಡಿ. ಏನು ಹೇಳ್ತಾ ಇದ್ದಾರ? ಹರಿಮುಖೇ ಮನ ಪುಣ್ಯಾಚ ಗಣನ ಕೋನ ಕರೆ. ಭಾಳ ಚಂದ ಮಾತಿದು. ನಿನಗೆ ಪುಣ್ಯ ಸಂಪಾದನ ಮಾಡ್ಕೋಬೇಕಾಗಿತ್ತಂದ್ರೆ ಸರಳ ಉಪಾಯ ಯಾವುದರ ಇತ್ತು ಅಂದರೆ ಅದು ನಾಮಸ್ಮರಣೆ. ಯಜ್ಞ ಮಾಡಿದ್ರೆ ಎಷ್ಟು ಖರ್ಚು ಬರ್ತೈತ್ರಿ? ನಿಮ್ಮ ಮನ್ಯಾಗ ಹೋಮ ಹಾಕಿಸ್ತೀರಲ್ಲ, ಎಷ್ಟು ಖರ್ಚು ಬರ್ತದೆ? ಅವು ಹೋಮ ಏನದವು? 50,000 ಹೋಮ ಬೇರೆ, 25,000 ಹೋಮ ಬೇರೆ, 1,00,000 ರೂಪಾಯಿದ ಹೋಮ ಬೇರೆ. ನೀವು ಹೋಮ ಮಾಡೋರ ಕಡೆ ಹೋಗ್ರಿ, ಹೇಳ್ತಾರೆ ಎಷ್ಟರದ್ದು ಮಾಡಬೇಕು ಹೋಮ ನಿಮಗೆ? ಎಷ್ಟರಿಂದ ಅದಾವ್ರಿ? 50,000 ಹಿಡ್ಕೊಂಡು 5 ಲಕ್ಷ 15 ಲಕ್ಷ ತನ ಅದಾವು. ಯಾವ ಹೋಮ ಮಾಡಬೇಕು ಹೇಳ್ರಿ ಅಂತ. ಎಷ್ಟು ಕಷ್ಟ ಅಲ್ಲ? 1,00,000 ರೂಪಾಯಿದ ಹೋಮ ಮಾಡಬೇಕಾದ್ರೆ 1,00,000 ರೂಪಾಯಿ ಗಳಿಸ್ಬೇಕಲ್ಲ. 30,000 ರೂಪಾಯಿ ಪಗಾರ ಐತಪ್ಪ ಹುಡುಗಂದ್ರೆ 3 ತಿಂಗಳು ದುಡಿಬೇಕು, 3.5 ತಿಂಗಳು ದುಡಿಬೇಕು. 3.5 ತಿಂಗಳು ದುಡಿದ ಮೇಲೆ 1,00,000 ರೂಪಾಯಿ ತಂದು ಅದ್ರಾಗ ಖರ್ಚು ಮಾಡಲಾರ್ದಂಗೆ ಹೋಮ ಮಾಡೋ ಕೊಟ್ರೆ ಏನಾಗ್ತದೆ? ಥಂಡಿಗೆ ಗಂಟ್ಲು ಯಾಕೋ ಗಟ್ಟಿ ಆಗಾಕತ್ತೈತಿ. ಅದು ಬಹುಶಃ ಕಾಕಿದ ಪವಾಡ ಇರ್ಬೇಕು ಇವತ್ತು. ಏನು ಕಾಕ್ಯದು? ಕಾಕ ಹಿಡಿದು ಹೋತು, ಕಾಕಿ ಕಾಟ ಹಿಡಿದು ಹೋತು, ಗಂಟ್ಲ ಹೆಂಗೆ ಮಾಡಾಕತ್ತೆ. ಅವ್ವ ಒಂದು ಚಲೋದು ಕೊಮಣಿಗೆ ಅಂತ ಅದು ಹೋಳಿಗೆ ಹಾಕಿ ಮ್ಯಾಗ ಅರ್ಧ ಲೀಟ್ರ್ ಕಾಕಿ ಹಾಕಿ 3 ಚಮಚೆ ತುಪ್ಪ ಹಾಕಿದ್ದು ನಾ ಕರೆ ಹೊತ್ತು ಮುಳುಗುತನ ಇರ್ತನಿಲ್ಲ ಅಂತ ತಿಳ್ಕೊಂಡಿದ್ನಿ. ಅದೀನಿ ಅಂದ್ರೆ ನಾನು ಪುಣ್ಯ ಏನ ಯವ್ವ ನನಗೆ ಹಾಕಿ ಎಲ್ಲ ಹಿಂಗೆ ಶುಗರ್ ಇದ್ದವ್ರಿಗೆ ಹಾಕಿ ಅವ್ರಿಗೆ ಮೋಕ್ಷ ಆಕೈತೆ ಅನ್ಯಾಯಿಗೆ. ನಮ್ಮ ಅಜ್ಜವ್ರಿಗೆ ಹಾಕಿದ್ರು, ಬಿದ್ರಿ ಅಜ್ಜವ್ರ ತಗೋರಿ ಮೋಕ್ಷ ಆಕೈತಿ ಅಂದೆ. ಅವ್ರಿಗೇನು ಹೋಗಿ ಹಾಕಿದ್ರೆ ಅರ್ಧ ಲೀಟ್ರ ಯವ್ವ ಯಜ್ಞ ಆಗುತ್ತನಾರ ಇರ್ತನೋ ಅಂತ ತಾಟ ತೆಗೆದ್ರು ಅವರು. ಇದು ಅದರದ ಕಾಣಿಸ್ತೈತಿ ವ್ಯವಸ್ಥೆ. ಏನು ಒಂದು ಹೋಮ ಮಾಡಬೇಕಾದ್ರೆ ಇಷ್ಟೆಲ್ಲ ಸಂಪಾದನೆ ಮಾಡಬೇಕು, ಕಷ್ಟಪಡಬೇಕು, 2-3 ತಿಂಗಳು ದುಡಿಬೇಕು, ಆ ರೊಕ್ಕ ಜೋಪಾಸಿ ಇಟ್ಕೋಬೇಕು. ಹೋಮ ಮಾಡೋವಾಗ 1,00,000 ರೂಪಾಯಿ ಕೊಡಬೇಕು. ಅವನು ಕರೆಯಾಕೆ ಒಂದು ಗಾಡಿ ಕಳಿಸ್ಬೇಕು. ಸಂಜಿನಾಗನ ಅವನು ಕರ್ಕೊಂಬರ್ಬೇಕು. ಮನೆಗೆ ಬಂದ ಮೇಲಂತೂ ಕಂಡಾಪಟ್ಟಿ ಗದ್ದಲ. ಇಟ್ಟಂಗಿ 500 ತೊಗೊಂಡು ಬಾ, 1000 ತೊಗೊಂಡು ಬಾ. ತುಪ್ಪ 2 ಕಿಲೋ ತೊಗೊಂಡು ಬಾ, 4 ಕಿಲೋ ತೊಗೊಂಬಾ. ಇಲ್ಲಿ ಹಾಳು ಮಣ್ಣು ತೊಗೊಂಡು ಬಾ, ಹುತ್ತಿನ ಮಣ್ಣು ತೊಗೊಂಡು ಬಾ. ಆಕಳ ಸಗಣಿ ತೊಗೊಂಡು ಬಾ, ಆಕಳ ಗೋಮೂತ್ರ ತೊಗೊಂಬಾ. ಆ ಮನೆ ಓಪನಿಂಗ್ ಮಾಡೋವಾಗ ಪರಿಸ್ಥಿತಿ ಹಿಂಗಾಗಿರ್ತೈತಿ. ಮನೆ ಕಟ್ಟಾಗ ಏನಾಟ ತ್ರಾಸಾಗಿರ್ತೈತಿಲ್ಲ ಅವಾಗ. ಹೋಮ ಮಾಡೋವಾಗ ಮಾತ್ರ ಅಷ್ಟು ತ್ರಾಸ ಆಕೈತಿ. ನಿಮಗೆಲ್ಲ ಅನುಭವ ಐತಿ, ಗೊತ್ತೈತೆ ಅದು ನಿಮಗೆ. ದೊಡ್ಡ ಮನೆ ಕಟ್ಟಿದವರಿಗೆ ಗೊತ್ತದ. ಈ ಹೋಮವನ್ನು ಮಾಡಬೇಕಾದ್ರೆ ಇಷ್ಟೆಲ್ಲ ಖರ್ಚು ಮಾಡಬೇಕು. ಎದ್ರ ಸಲುವಾಗಿ ಹೋಮ ಮಾಡೋದು ಅಂದರೆ ದೋಷ ನಿವಾರಣೆಗಾಗಿ, ಅಂದರೆ ಪಾಪ ನಿವೃತ್ತಿಗಾಗಿ. ದೋಷ ನಿವಾರಣೆ ಅಂದ್ರೇನು, ಪಾಪ ನಿವೃತ್ತಿ ಅಂದ್ರೇನು, ಎಲ್ಲ ಒಂದ. 1,00,000 ರೂಪಾಯಿ ಕೊಟ್ಟು ಹೋಮ ಮಾಡಿಸಿದ್ರೆ ಹೆಂಗೆ ಪಾಪ ಹೋಗ್ತೈತಿಲ್ಲ. 1,00,000 ಇಲ್ಲದವ್ರು ಹೆಂಗೆ ಮಾಡೋದ್ರಿ? ರೊಕ್ಕ ಇಲ್ಲದವರು, ಮನಿನ ಕಟ್ಟಲಾರದವರು, ಗುಡಿಸಲ್ದಾಗ ಇದ್ದವರು ಪಾಪದ. ಆದರೆ ಹೋಮ ಮಾಡಕ್ಕೆ
ಯಾಕೆ ಮನೆ ಕಟ್ಟಿಲ್ಲ, ಮನೆ ಕಟ್ಟಕ್ಕೆ ರೊಕ್ಕಿಲ್ಲ, ಹಂಗಾರ ಪಾಪ ಹೆಂಗೆ ಕಳ್ಕೋಬೇಕು ಹೇಳ್ತಾರೆ. ಹರಿಮುಖೇ ಮನ ಹರಿಮುಖೇ ಮನ ಪುಣ್ಯಾಚಾಗನನ ಕೋನ ಕರೇ. ಸಂತ್ರಿ ಮಾತನ್ನು ಹೇಳ್ತಾರೆ. ಭಾಳ ಗುದ್ದಾಡಕ್ಕೆ ಹೋಗಬೇಡ. ಏನು ಮಾಡು? ಭಗವಂತನ ಸ್ಮರಣೆ ಮಾಡು, ಭಗವಂತನ ಸ್ಮರಣೆ ಮಾಡು. ರಾಮಕೃಷ್ಣ ಹರಿಯನ್ನು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ, ಹರೇ ರಾಮ ಹರೇ ಕೃಷ್ಣ ಅನ್ನೋ, ಓಂ ನಮಃ ಶಿವಾಯ ಅನ್ನೋ, ಏನು ಅಂತಿ ಅನ್ನೋ, ನಿನ್ನ ಪಾಪ ಹೋಗ್ತದೆ. ಸರಳ ಹೌದಲ್ಲ? ಸರಳ, ಎಷ್ಟು ಸರಳ ಕೆಲಸ. ಚಹೋ ವೇದಿ ಜಾನ್ ಸಾಹಿ ಶಾಸ್ತ್ರ ಕಾರಣ 18 ಪುರಾಣ ಹರ್ಚೆ ಗಾತೆ. ಇನ್ನೊಂದು ಮಾತು ಹೇಳ್ತಾರೆ ಅಭಂಗದೊಳಗೆ, ಇನ್ನೊಂದು ಮಾತು ಹೇಳ್ತಾರೆ. ಹರಿಪಾಠ ಇದು, ಹರಿಪಾಠ ಅಂತಿದು ಒಂದು ಗ್ರಂಥ. ಪಾರಾಯಣ ಮಾಡೋದಿದು. ಹೆಂಗೆ ನಾವು ನಿತ್ಯದಲ್ಲಿ ಭಗವದ್ಗೀತಾ ಪಾರಾಯಣ ಮಾಡ್ತೀವೋ ಹಂಗೆ ಈ ಏನು ಅಂದ್ರೆ ಹರಿಪಾಠವನ್ನು ಪಾರಾಯಣ ಮಾಡ್ತಾರೆ ಸಂತರು. ಅದರೊಳಗೆ ಈ ಮಾತನ್ನು ಹೇಳಿದ್ದಾರೆ. 18 ಪುರಾಣ ಹರಿಚೆಗಾತೆ. ಏನಿಲ್ಲರಿ, ನನಗೆ ಓದಕ್ಕೆ ಬರೋಂಗಿಲ್ಲ, ನಾ ಏನು ಮಾಡಬೇಕು ಅಂದ್ರೆ 18 ಪುರಾಣಗಳನ್ನು ಓದಬೇಕಂದ್ರೆ ನನಗೆ ಸೌಡಿಲ್ಲ. ಪುರಾಣ ಓದಬೇಕಾದ್ರೆ ಸೌಡು ಬೇಕಿಲ್ಲ. 18 ಪುರಾಣ ಓದಾಕ ನನಗೆ ಯಾಕೆ ಸೌಡು ಸಿಗ್ತೈತ್ರಿ ಅಂದ್ರೆ ಸರಳ ಹೇಳಿದರು. ನೀ 18 ಪುರಾಣ ಓದಾಕೆ ಹೋಗಬೇಡ, 4 ವೇದಗಳನ್ನು ಓದಾಕ ಹೋಗಬೇಡ, ಉಪನಿಷತ್ತುಗಳನ್ನು ಓದಾಕ ಹೋಗಬೇಡ, ಅನೇಕ ಗ್ರಂಥಗಳನ್ನು ಓದಾಕ ನಿನಗೆ ಬರಂಗಿಲ್ಲ, ನಿನಗೆ ಓದಾಕ ಸೌಡಿಲ್ಲ. ಸಂಸಾರ ಭಾಳದದ, ದೊಡ್ಡದದ, ಆದ್ರೆ ಪಾಪ ಹೋಗಬೇಕಾಗ್ಯದ. ಹಿಂಗಾಗಬೇಕಾದ್ರೆ ಏನು ಮಾಡಬೇಕ್ರಿ ಅಂದರೆ ಹರಿಮುಖೇ ಮನ ಹರಿಮುಖೇ ಮನ ಪುಣ್ಯಾಸಾಗನನ ಕೋನ ಕರಿ. ನಾನು 10-11 ವರ್ಷದಕ್ಕಿದ್ದಾಗ ಓದಿದ್ದ ಅಭಂಗಿವು ಸುಮ್ಮ ಈಗ ಹೇಳಕತ್ತೀನಿ. ಸಣ್ಣ ಹುಡುಗಿದ್ದಾಗ ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗಿದ್ರು ಅಮ್ಮವ್ರು, ಶಾಂತಾದಾಯಿ ತಾಯಿಯವ್ರು ಅಂತ. ನನ್ನ 2 ವರ್ಷ ಇಟ್ಕೊಂಡಿದ್ರು ಅವ್ರು ಮಠದಾಗ. 10 ವರ್ಷನಾಕಿದ್ದಾಗ ಅವರೆಲ್ಲ ಕಲಿಸಿದ್ರು ನನಗೆ ಇದನ್ನು. ಹರಿಮುಖೇ ಮನ ಏನನ್ನು? ಪರಮಾತ್ಮನ ಸ್ಮರಣೆಯನ್ನು ಮಾಡು, ಪಾಪ ಎಲ್ಲ ನಾಶ ಆಗ್ತದ, ಪುಣ್ಯ ಬರ್ತದೆ. ನಮಗೆ ದುಃಖ ಆಗೋದರ ಎದರಿಂದ ರೀ? ಎದರಿಂದ ನಮಗೆ ದುಃಖ ಆಗಾಕತ್ಯದ? ನಮಗೆ ಬಡತನ ಯಾಕೆ ಬಂದದ? ನಮ್ಮ ತಲೆಗೆ ವಿದ್ಯಾ ಯಾಕೆ ಹತ್ತೊಲ್ಲದು? ನಮ್ಮ ಮನೆಯಾಗ ಮಕ್ಕಳು ಯಾಕೆ ಚಲೋ ಹುಟ್ಟೊಲ್ಲರು? ನಮ್ಮ ಹೊಲ ಯಾಕೆ ಚಲೋ ಬೆಳೆಯೊಲ್ದು? ನಮ್ಮ ಎಮ್ಮೆ ಚಲೋ ಯಾಕೆ ಹಿಂಡೊಂದು? ಮಂದಿ ಮನೆಯಾಗ 10 ಲೀಟ್ರ್ ಹಿಂಡುತ್ತಿತ್ತು, ನಮ್ಮ ಮನೆಗೆ ಬಂದು 2 ಲೀಟ್ರ್ ಹಿಂಡಾಕತ್ಯದ. ಹಿಂಗೆ ಯಾಕೆ ಆಗತೈತ್ರಿ ಅಂತಂದ್ರೆ ಯಾರ ನಿಂಬಿಕಾಯಿ ಒಗಿತಾರ್ರಿ ಅಂತೀರಿ ನೀವು. ಸುಳ್ಳೋದೆಲ್ಲ. ನಿಂಬಿಕಾಯಿ ಒಗದ್ರೆ ಹೆಚ್ಚಾಗೋದು, ನಿಂಬಿಕಾಯಿ ಒಗದ್ರೆ ಕಡಿಮೆ ಆಗೋದು, ಇದೇನು ಕೆಲಸ ಆಗೋ ಮಾತಲ್ಲಿ. ಸುಮ್ಮೆವು ಮನೋದೌರ್ಬಲ್ಯ ಮಂದಿಗೆ ಇಂಥ ಔಷಧ ಕೊಡೋದು ನಾವು. ಮನೋದೌರ್ಬಲ್ಯ ಅಂತ ಒಂದಿಷ್ಟು ಪೇಷಂಟ್ ಇರ್ತಾವೆ, ಅವು ಕೇಳೋದು. ಅವರು ಬರ್ತಾರೆ ನಮ್ಮ ಕಡೆ ಬಂದು, ಏನು ರೀ ಬರುವಾಗ ಒಂದು ಕರಿ ದಾರ ತುಳಿದ್ನಿ, ಒಟ್ಟ ಆರಾಮಾಗಲ್ದು, ಏನು ಮಾಡ್ಬೇಕ್ರಿ ಅಂದ್ರೆ ಅವರಿಗೆಲ್ಲರ ಕೈಯಾಗ್ಲಿಂಗ ಕೊಟ್ಟು ಜಪ ಮಾಡಂತ ಹೇಳಿದ್ರಿ. ಈ ಮಂತ್ರ ನಾಟಕಿಲ್ಲ ಅವ್ರಿಗೆ. ಅವ್ರಿಗೆ ಏನು ಹೇಳೋದು? 9 ದಿನ 9 ನಿಂಬೆ ಅಂತು, ಅದನ್ನು ಎಡಗೈಲೇ ಹೆಚ್ಚು, ಎಡಗೈಲಿ ನೀರಾಗಿ ಹಿಂಡು, ದಿನಾನು ಜಳಕ ಮಾಡುವಾಗ ಹಾಕ್ಕೊಂಡು ಜಳಕ ಮಾಡಿ ಅನ್ಕೊಡ್ದನ 9 ಲಿಂಬೆ ಹಣ್ಣು ತಂದು ನಮ್ಮ ಕೈಯಾಗ ಕೊಡ್ತಾರೆ ಅವ್ರು. ಕೊಟ್ಟ ಮೇಲೆ ಅದನ್ನು ಸುಮ್ಮನೆ ಬಾಸು ಬೂಸು ಊದಿದಂಗೆ ಮಾಡೋದು. ಹಂಗೆ ಸುಮ್ಮನೆ ಮಾಡೋದು. ಹಿಂಗೆ ಮಾಡಿ ಅವ್ರ ಕೈಯಾಗ ಕೊಡೋದು, ಹೇಳೋದು ಅವ್ರಿಗೆ ನೆಲೆ ಕೆಡಬೇಡ್ರಿ. ಮತ್ತು ಅದ್ರ ಮ್ಯಾಗ ಶ್ರದ್ಧಾ ಹುಟ್ಟಿಸ್ಬೇಕು ಅವ್ರಿಗೆ. ನೀವು ಮಾಡ್ರಿ, ನಿಮಗೂ ಚಲೋ ಆಕೈತೆ. ಮತ್ತು ಹಿಂಗೆ ನೀವು ಮಾಡೋಕೆ ಕಲಿರ್ಬೇಕ್ರಿ. ಏನೋ ನೆಲೆ ಕೆಡಬೇಡ್ರಿ, 9 ನಿಂಬೆ ಹಣ್ಣು ನೆಲಕ್ಕೆ ಇಟ್ರಿ, ನಿಮಗೆ ಆರಾಮಾಗೋದಿಲ್ಲ ನೋಡು ಅನ್ನೋದು. ಅವ್ರು ಅಗ್ಗುದಿ ಹಿಂಗೆ ಗಟ್ಟಿಯಂಗೆ ಹಿಡ್ಕೊಂಡು ಮ್ಯಾಗ ಹಿಡ್ಕೊಂಡು ತೊಗೊಂಡು ಹೋಗಿ ಒಂದು ಮ್ಯಾಗ ಗೂಟಕ್ಕೆ ಕಟ್ತಾರೆ. ಒಂದೊಂದು ತೊಗೊಂಡು ದಿನ 9 ದಿನ ಜಳಕ ಮಾಡಿ ಕರೆ ಆತ ಅವ್ವಾರ ಮಾತಂತ 9ನೇ ದಿನಕ್ಕೆ ನಿಮ್ಮ ಕಾಲು ಹಿಡ್ಕೊತೀನಿ ರೀ, ಬೇಡಿದ್ದು ಕೊಡ್ತೀನಿ, ಆರಾಮಾತು ನನಗಂತ ಮಠಕ್ಕೆ ಬರ್ತಾರೆ. ನನಗನ್ನಿಸ್ತು ಹಂಗಾರೆ ನೀ ಪಕ್ಕ ಮಾನಸಿಕ ಪೇಷಂಟ್ ಅಂದೀನಿ ಅಂತಿದ್ರ ಅರ್ಥ. ಮಾನಸಿಕ ಇದೆಯಲ್ಲ ಏನಾಗಂಗಿಲ್ಲದು. ಯಾರನ್ನ ನಿಂಬೆಕಾಯಿ ಹೋಗಿದ್ರೆ ದನ ಹಿಂಡೋದು ಬಿಡುತ್ತಿತ್ತು, ನಿಂಬೆಕಾಯಿ ಮಂತ್ರಿಸ್ಕೊಟ್ರ. ಹಾಲು 10 ಲೀಟ್ರ್ ಹಿಂಡೋದು ಹೀಗೆಲ್ಲ ಇಲ್ಲ. ಅದು ನೈಜವಾಗಿ ಇಲ್ಲ. ಮಾನಸಿಕ ಮಂದಿಗೆ ಖರೆ ಅದು. ಮತ್ತು ಎಲ್ಲರ ಹೀಗಾಗಿ
ಅದೆಲ್ಲ ಎದರಿಂದ ಆಗ್ತದೆ ಅಂದ್ರೆ ಪಾಪದಿಂದ ದುಃಖ ಆಕೈತಿ ನಮಗೆ. ಪಾಪದಿಂದ ದರಿದ್ರನಾಗ್ತಾನೆ, ಪಾಪದಿಂದ ಬಡತನ ಬರ್ತದ, ಪಾಪದಿಂದ ಮಕ್ಕಳು ಶಾಣ್ಯರಾಗೋದಿಲ್ಲ, ಪಾಪದಿಂದ ಮಕ್ಕಳ ತೆರಿಗೆ ವಿದ್ಯೆ ಹತ್ತೋದಿಲ್ಲ. ಆದ್ದರಿಂದ ಎಲ್ಲ ಕಷ್ಟಕ್ಕೂ ಕಾರಣ ಯಾವುದಂದ್ರೆ ಪಾಪ. ಆ ಪಾಪ ಎದರಿಂದ ಹೋಗ್ತದೆ ಅಂದರೆ ನಾಮಸ್ಮರಣೆಯಿಂದ ಹೋಗ್ತೈತೆ ನೋಡಿ. ಎದರಿಂದ ಹೋಗ್ತದೆ? ನಾಮಸ್ಮರಣೆಯಿಂದ. ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪತ ಜಾವೆ ನಾಮಸ್ಮರಣೆ ಪಾಹಾವೆ ಸಾವಧಾನ್. ಭಾಳ ಚಂದ ಹೇಳ್ತಾರೆ ಸಂತರು. ಏನು ಮಾಡು? ಸ್ಮರಣ ದೇವಾಚೆ ಕರಾವೆ. ಯಾರ್ದಾರ ಸ್ಮರಣ ಮಾಡಕ್ಕೆ ಹೋಗಬೇಡ. ಹೆಣ್ಣು ಕೊಟ್ಟ ಮಾವನ ಸ್ಮರಣ ಮಾಡೋದು, ರೊಕ್ಕ ಕೊಟ್ಟ ಸಾಲಗಾರನ ಸ್ಮರಣ ಮಾಡೋದು, ಮತ್ತು ಶರೆ ಕುಡಿಯಕ್ಕೆ ಕೊಟ್ಟವನ ಸ್ಮರಣ ಮಾಡೋದು, ಚೊಟ್ಟ ಕೊಟ್ಟವನ ಸ್ಮರಣ ಮಾಡೋದು. ಹೀಗೆ ಅಂದ್ರೆ ಪಾಪ ಹೋಗ್ತೈತೇನ? ಹಿಂಗೆ ಪಾಪ ಹೋಗಂಗಿಲ್ಲ. ಯಾರ ಸ್ಮರಣೆಯನ್ನು ಮಾಡಬೇಕು? ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಪರಮಾತ್ಮನೇ ಎಲ್ಲದಕ್ಕೂ ಕೊರತರು ಅದಾನ. ನಮಗೆ ಸುಖ ಕೊಡವ ಪರಮಾತ್ಮದಾನ, ನಮಗೆ ಸಂಪತ್ತು ಕೊಡವ ಪರಮಾತ್ಮದಾನ, ನಮಗೆ ಆಯುಷ್ಯ ಕೊಡವ ಪರಮಾತ್ಮ, ನಮಗೆ ಆರೋಗ್ಯ ಕೊಡವ ಪರಮಾತ್ಮ, ನಮಗೆ ಎಷ್ಟು ದಿನ ಇರಬೇಕನ್ನೋ ಆಯುಷ್ಯ ದಾನ ಮಾಡಿದವನು ಯಾರು ಅಂದರೆ ಪರಮಾತ್ಮ. ಪರಮಾತ್ಮನೇ ಎಲ್ಲದಕ್ಕೂ ಕಾರಣ. ಪರಮಾತ್ಮ ಸುಖ ಕೊಡಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಅವನ ಸ್ಮರಣೆ ಮಾಡಬೇಕು. ಏನು ಬೇಡ, ನೀ ಖರ್ಚಾಗೋ ಕೆಲಸ ಏನೂ ಮಾಡೋಕ್ಕೆ ಹೋಗಬೇಡ. ಬರೇ ಅವನ ಸ್ಮರಣೆಯನ್ನು ಮಾಡಿದರೆ ಸಾಕು ನೋಡು, ಎಲ್ಲ ಸುಖ ಪ್ರಾಪ್ತ ಆಗ್ತೈತಿ. ಎಲ್ಲ ಸುಖ ಹೇಳ್ಕೊತ ಕುಂತ್ರೆ ಭಾಳ ದೊಡ್ಡದು. ಎಷ್ಟು ಹೇಳ್ಬೇಕು ನಿಮಗೆ? 11 ತನ ಹೇಳೋದು, 12 ತನ ಹೇಳೋದು, ಏನು 3 ತನ ಹೇಳೋದು, ದೊಡ್ಡ ಆಟದ ಕತೆ. ಹೌದಲ್ಲ? ಎಷ್ಟೊತ್ತು ಹೇಳ್ಕೊತ ಕುಂದ್ರದು ಒಂದೇ ಮಾತು ಹೇಳಿಬಿಡ್ತೀನಿ ನಿಮಗೆ. ಅಭಂಗಗಳು ಭಾಳ ನೆನಪಾಕತ್ತವು. ಚಾಲ್ತಾ ಬೋಲತಾ ದಂಧ ಕರಿತಾ ಖಾತಾ ಜೇವಿತಾ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತಾ ನಾಮ ಸ್ಮರಣ ಕರಾವೆ. ಅಭಂಗ ಯಾಕೆ ನೆನಪಾಕತ್ತೇವೆ ಯಾರಿಗೆ ಗೊತ್ತು? ಸಂತರು ಬೇರೆ ಮುಂದೆ ಕುಂತಾರ. ಏನು? ಚಾಲತಾ ಬೋಲತಾ ದಂಧ ಕರಿತಾ, ಹೋಗುವಾಗ ನಾಮ ಸ್ಮರಣೆ ಮಾಡು, ಹೊಳ್ಳೆ ಬರುವಾಗ ನಾಮ ಸ್ಮರಣೆ ಮಾಡು. ದಂಧ ಕರಿತಾ, ನೌಕರಿ ಮಾಡ್ತಿದ್ರು ಬರ್ಕೊಂತ ನಾಮಸ್ಮರಣೆ ಮಾಡು, ವ್ಯಾಪಾರ ಮಾಡ್ತಿದ್ರು ತೂಕ ಮಾಡ್ಕೊತ ನಾಮಸ್ಮರಣೆ ಮಾಡು. ವಕೀಲ ಆಗಿದ್ರೆ ಅವ್ರಿಗೆ ಕ್ರಾಸ್ ಹಾಕೋಂತ ನಾಮಸ್ಮರಣೆ ಮಾಡು. ಡಾಕ್ಟ್ರ್ ಆಗಿದ್ರೆ ಹಿಂಗೆ ಚುಚ್ಕೊಂತ ನಾಮಸ್ಮರಣೆ ಮಾಡು. ರೈತ ಆಗಿದ್ರೆ ಹರಗಕ್ಕೊಂತ ನಾಮಸ್ಮರಣೆ ಮಾಡು, ಬಿತ್ಕೊಂತ ನಾಮಸ್ಮರಣೆ ಮಾಡು. ಎಷ್ಟು ಹೇಳು? ಎಷ್ಟೇ ಹೋಗಲೂ ಏನು ಮಾಡಂದ್ರೆ ನಾಮಸ್ಮರಣ ಮಾಡಬೇಕು. ಚಾಲತಾ ಬೋಲತಾ ದಂಧ ಕರಿತಾ ಖಾತಾ ಜೇವಿತಾ ಸುಖಿ ಹೋತಾ. ಊಟ ಮಾಡುವಾಗ ಏನು ಮಾಡು? ಸುಮ್ಮನೆ ಕುಂದ್ರಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರಿ ಕೃಷ್ಣ ಹರೇ ರಾಮ ಅನ್ಕೋಂತ ಊಟ ಮಾಡಿದ್ರೆ ನೀವು ಉಂಡ ಅನ್ನ ಅದು ಪ್ರಸಾದ ಆಗ್ತದೆ. ಆ ಪ್ರಸಾದದಿಂದ ನಿನ್ನ ಮನಸ್ಸು ಪ್ರಸನ್ನ ಆಗ್ತದೆ, ಮನುಷ್ಯನಾಗಿನ ಪಾಪ ಬಿಟ್ಟು ಹೋಗ್ತದೆ. ಇಷ್ಟು ತಾಕತ್ತು ಮಂತ್ರದೊಳಗದ. ಅದಕ್ಕೆ ಜಪ ಮಾಡು. ಎಂಥ ಕೆಲಸ ಮಾಡಿದರು ಅಂದರೆ ರಾಕ್ಷಸರು ಹಿರಣ್ಯಕಶ್ಯಪ ಹಿರಣ್ಯಾಕ್ಷ ಅಂತ ಇಬ್ರು ಅಣ್ಣ ತಮ್ಮ. ಹಿರಣ್ಯಕಶ್ಯಪನ ಹೆಂಡತಿ ಕಯಾದು ಅಂಥೇಳಿ. ಹಿರಣ್ಯಕಶ್ಯಪ ಎಂಥವಂದ್ರೆ ಅವ ರಾಕ್ಷಸ, ಯಾವಾಗಲೂ ಶ್ರೀಮನ್ನಾರಾಯಣನ ವಿರೋಧಿ. ಅವೇನಿದ್ದ? ಭಗವಂತನ ವಿರೋಧಿ ಇದ್ದ, ವಿಷ್ಣು ಭಗವಂತನ ವಿರೋಧಿ ಇದ್ದ. ಅದೆಲ್ಲ ಯಾಕಂತ ಹೇಳೋಕ್ಕೆ ಟೈಮ್ ಇಲ್ಲ. ಅವಾಗ ಏನಾಗ್ತಿತ್ತು ಅಂದರೆ ನಾರಾಯಣ ಅಂದ್ರೆ ಭಾಳ ಸಿಟ್ಟು ಬರ್ತಿತ್ತು. ಯಾರಿಗೆ? ಹಿರಣ್ಯಕಶ್ಯಪನಿಗೆ. ಆದ್ರೆ ಹೆಂಡತಿ ಹರಿಭಕ್ತಿ ಇದ್ಲು ಕೈಯಾದು. ಆಕೆ ಯಾವಾಗ್ಲೂ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡ್ತಿದ್ಲು. ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹಿಂಗೆ ಮಂತ್ರ ಅಂತಿದ್ಲಕ್ಕೆ. ಆಕೆಗೆ ಉಪದೇಶ ಯಾರಿಂದ ಆಗಿತ್ತು ಅಂದ್ರೆ ನಾರದರಿಂದ ಕೈಯಾದು ಉಪದೇಶ ಆಗಿತ್ತು. ಆಕೆಗೆ ಲಗ್ನ ಮಾಡಿ ಯಾರನ್ನ ಕೊಟ್ಟಿದ್ರು ಅಂದ್ರೆ ಹಿರಣ್ಯಕಶ್ಯಪ ಕೊಟ್ಟಿದ್ರು. ಆಕೆ ಗಂಡನ ಮುಂದೆ ನಾರಾಯಣ ಅಂತಿದ್ದಿಲ್ಲ.
ಅಂದ್ರೆ ಅವ ಆಕೆ ರುಂಡನ ಕಡಿತಿದ್ದ. ಒಂದು ದಿನ ಹಿಂಗಾತು, ಹಿರಣ್ಯಕಶ್ಯಪ ದರ್ಬಾರಕ್ಕೆ ಹೊಂಟಿದ್ದ. ದರ್ಬಾರ್ ಅಂದ್ರೆ ರಾಜ ಸಿಂಹಾಸನ ಮೇಲೆ ಕುಂತ್ಕೊಂಡು ರಾಜ ಮಹಾರಾಜರು ದರ್ಬಾರ ನಡೆಸ್ತಿರ್ತಾರೆ. ಆ ಸಮಯದಲ್ಲಿ ಹಿರಣ್ಯಕಶ್ಯಪ ಏನಂತಿದ್ದ ಅಂದ್ರೆ ಓಂ ನಮೋ ಹಿರಣ್ಯಕಶ್ಯಪಾಯ ಅನ್ಬೇಕಂತ ಕಾನೂನು ತೆಗೆದಿದ್ದ. ಸಂವಿಧಾನದೊಳಗೆ ಠರಾವ್ ಮಾಡಿದ್ದ. ಏನನ್ಬೇಕು ನಮ್ಮ ರಾಜ್ಯ ತುಂಬೆಲ್ಲ ಓಂ ನಮೋ ಹಿರಣ್ಯಕಶ್ಯಪಾಯ ಅನ್ನೋದು, ನಾರಾಯಣಾಯ ಅನ್ನೋಂಗಿಲ್ಲ. ಅಕಸ್ಮಾತ್ ಯಾರು ಅಂದ್ರೆ ಅವರ ಶಿರಚ್ಛೇದನ ಆಗಬೇಕಂತ ಕಾನೂನು ತೆಗೆದಿತ್ತು. ಆ ಸಮಯದಲ್ಲಿ ಎಲ್ಲರೂ ಮರ್ತರೂ ನಾರಾಯಣ ಅಂತಿದ್ದಿಲ್ಲ. ಹಂಗಾರ ಭಗವಾನ್ ಹಿರಣ್ಯಕಶ್ಯಪ ಅಂತ ನಮಸ್ಕಾರ ಮಾಡ್ತಿದ್ರು. ಮನೆಯೊಳಗೆ ಯಾರ ಮಂತ್ರ ನಡೀತಿತ್ತು ಅಂದ್ರೆ ಹಿರಣ್ಯಕಶ್ಯಪನ ಮಂತ್ರ ನಡೀತಿತ್ತು. ಆದ್ರೆ ಕಯಾದವನ ಹೃದಯದೊಳಗೆ ನಾರಾಯಣನ ಸ್ಮರಣೆ ಆಗ್ತಿತ್ತು, ಹೆಂಡತಿ ಹೃದಯದೊಳಗೆ. ಅಕಸ್ಮಾತ್ ದರ್ಬಾರ ಮಾಡಲಿಕ್ಕೆ ಹೋದಂಥ ಹಿರಣ್ಯಕಶ್ಯಪನ ಎದುರಿಗೆ ನಾರದರು ಎದುರಿಗೆ ಬಂದರು. ನಾರದರು ಏನು ಅನ್ಕೊಂತ ಬಂದರು ಅಂತಂದ್ರೆ ಆಗ ಆ ಶ್ರೀಮನ್ನಾರಾಯಣ 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 ಅನ್ಕೋತ ಬಂದರು ಅವರು. ಆ ಶಬ್ದ ಇವನಿಗೆ ಕೇಳಿತು. ಯಾರಿಗಿರಿ? ಹಿರಣ್ಯಕಶ್ಯಪನಿಗೆ. ನೆನಪಿಡ್ರಿ ನೀವು ಮತ್ತೆ ಎಲ್ಲರ ಸುಮ್ಮನೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ಹೇಳಿ ಹೋಗೋದು ಪುಡ್ಸ ಪಾಠ ಮಾಗಸ ಪಾಠ ಮಾಡಬೇಡ್ರಿ. ಬ್ರಾಹ್ಮಣರ ಮುದುಕಿ ರಂಗೋಲಿ ಹಾಕಾಕತ್ತಿತ್ತಂತ, ರಂಗೋಲಿ ಚಂದ ಹಾಕಿದ್ಲಂತ, ಕಚ್ಚಿ ಹಾಕಿದ್ಲಲ್ಲ, ಸೀರೆ ಬಿಚ್ಚಿತ್ತು, ಆಕೆ ಮುಂದೆ ಹಾಕೋತ ಹೋಗಿದ್ಲು. ಅದು ಹಿಂದಿಂದ ಸಪಾಟ್ ಮಾಡ್ಕೋತ ಒಳ್ಳೆ ನೋಡ್ತಾಳು. ಸಪಾಟ್ ಏನು ರಂಗೋಲಿ ಹಂಗಾಗಬಾರ್ದು. ಈ ಕತೆ ಚಂದಂಗೆ ನೆನಪಿಡ್ರಿ ನೀವು. ಹಿರಣ್ಯಕಶ್ಯಪ ಹೆಂಡತಿ ಕಯಾದು ನಾರದರ ದೀಕ್ಷೆಯನ್ನು ಪಡ್ಕೊಂಡಿದ್ದು. ಹಿರಣ್ಯಕಶ್ಯಪ ದರ್ಬಾರಕ್ಕೆ ಹೊಂಟಿದ್ದ. ಎದುರಿಗೆ ನಾರಾಯಣ ಬಂದ. ಏನು ಅನ್ಕೊಂತ? ಶ್ರೀಮನ್ನಾರಾಯಣಾಯ ಶ್ರೀಮನ್ನಾರಾಯಣಾಯ ಅನ್ಕೋತ ಬಂದ. ಆ ಶಬ್ದ ಇವನು ಕಿವಿಯಾಗ ಬಿತ್ತು ಹಿರಣ್ಯಕಶ್ಯಪನಿಗೆ. ಇವ ಅಂತಾನ ಇವತ್ತು ಅವಶ್ಯಕನಾತು, ದರ್ಬಾರಕ್ಕೆ ಹೋಗಬಾರ್ದು, ಹೊಳ್ಳೆ ಮನೆಗೆ ಹೋಗ್ಬೇಕಂದ. ಆ ನಾರಾಯಣನ ಶಬ್ದ ಕೇಳಿದ್ರೆ ಅವಶ್ಯಕನಂತವನಿಗೆ. ನಾವು ಅಂತೀವಲ್ಲ, ಹೋಗುವಾಗ ಬೆಕ್ಕ ಬಂದ್ರೆ ಏನಾತಂತೀವಿ ನಾವು? ಅವಶ್ಯಕನಂತೀವಿಲ್ಲ. ಹೋಗುವಾಗ ಬೆಕ್ಕ ಬರಬಾರ್ದು, ಬರೀ ಕೊಡ ಬರಬಾರ್ದು, ಕಸಬರಿಗೆ ಹಿಡ್ಕೊಂಡು ಎದುರಿಗೆ ಯಾರ ನಿಂದಿರಬಾರ್ದು. ಇವಕ್ಕೆಲ್ಲ ನಾವು ಏನಂತೀವೋ ಅವಶ್ಯಕನ ಅಂತ ಕರಿತೀವಿ. ಅವಾಗೇನು ಅವಶ್ಯಕನ ಅಂದ್ರೆ ನಾರಾಯಣ ಅನ್ನೋ ಶಬ್ದ ಕೇಳಿದ್ರೆ ಅವಶ್ಯಕನಾತು ಅಂತ ತಿಳ್ಕೊಂಡು ಒಳ್ಳೆ ಹೋದ. ಇನ್ನು ಕೈಯಾದು ಅವನ ಶೃಂಗಾರ ಮಾಡಿ ಅಲಂಕಾರ ಮಾಡಿ ಆಗ ಕಳಿಸಿದ್ದು. ಹೊಳ್ಳಿ ಬರುವುದ್ರಾಗ ಆ ಕೈಯಾದು ಕೇಳ್ತಾಳ, ಏನು ಹೇ ಭಗವನ್ ಅನ್ನೋದವಾಗ ಏನಂತಿದ್ದಕ್ಕೆ, ಹೇ ಭಗವನ್ ತಾವು ಏಕೆ ಹೊಳ್ಳಿ ಬಂದಿರಿ ಅಂತ ಕೇಳಿದ್ದು. ಯಾಕೆ ಹೊಳ್ಳಿ ಬಂದ್ರಿ ಭಗವನ್ ಅಂದು. ನನಗೆ ಅವಶ್ಯಕನಾಥ ಕೈಯಾದು ಅಂದವ. ಏನು ಅವಶ್ಯಕನಾತು ಕೇಳಿದ್ಲಿ. ಅವ ಅಂತಾನ ನಾರದ ಎದುರಿಗೆ ಬಂದ ಅವಶ್ಯಕನಾತು ಅಂದಾಗ, ಏನ್ರಿ ನಾರದ ಬ್ರಹ್ಮನ ಮಾನಸ ಪುತ್ರ, ಅವ ಬಂದರೆ ಹೆಂಗೆ ನಿಮಗೆ ಅವಶ್ಯಕನಾತು ಅಂದ್ಲಕ್ಕೆ. ಇಲ್ಲ ಅವಂದು ಶಬ್ದ ಅಂದ ಅವಶ್ಯಕನಾತು. ಅವ ಏನಂದ್ರಿ ಅಂದ್ಲಕ್ಕೆ. ಅವ ಶ್ರೀಮನ್ನಾರಾಯಣ ಅಂದ. ಆ ಶಬ್ದ ಅವನು ಬಾಯಿಲೇ ಬರೆಸ್ಬೇಕಾಗಿತ್ತಕ್ಕಿಗೆ. ಆ ಶಬ್ದ ಅವನು ಬಾಯಿಲೇ ಬರೆಸ್ಬೇಕಾಗಿತ್ತು. ಅದೆಲ್ಲ ಪದದೊಳಗೆ ಹೇಳ್ಯಾರ. ಅರಿತು ಭಜಿಸಿದವರ ಕೋಟಿ ಜನ್ಮದ ಪಾಪ ಅಂತ ಹೇಳಂಗಿಲ್ಲ. ಅದನ್ನೆಲ್ಲ ಆಕೆ ಮತ್ತೆ ಕೇಳಿದ್ಲು. ಅವ್ರೇನಂದ್ರಿ ಅಂದ್ಲು. ಏನು ಬಿಡು ಹಗಲೆಲ್ಲ ಕೇಳ್ತಿ. ಶ್ರೀಮನ್ನಾರಾಯಣ ಅಂದ. ಮತ್ತೆ ಹೋಗಿ ಸಿಂಹಾಸನ ಮ್ಯಾಗ ಕುಂತ, ಮಂಚದ ಮ್ಯಾಗ ಕುಂತ, ಕಿರೀಟಿ ತೆಗೆದಿಟ್ಟ, ರಾಜ್ಯ ಪೋಷಕಗಳನ್ನು ತೆಗೆದ. ಆಕೆ ಬ್ಯಾರೆ ಅರ್ಬಿ ತಂದು ಕೊಟ್ಲು. ಒಂದು ಗ್ಲಾಸ್ ಹಾಲು ತಗೊಂಡು ಬಂದು, ಏನಂದ್ರಿ ನಾರದರು ಅಂದ್ಲು. ಏನು ಕಿಡು ಶ್ರೀಮನ್ನಾರಾಯಣ ಅಂದ. ಮತ್ತೊಂದು ತಾಸು ಬಿಟ್ಟು ಏನಂದ್ರಿ ಶ್ರೀಮನ್ನಾರಾಯಣ ಅಂದ. ಊಟ ಮಾಡಿದ್ರು. ಏನಂದ್ರಿ ಶ್ರೀಮನ್ನಾರಾಯಣ ಅಂದ. ಮಲಗಕತ್ತಿದ್ರು. ಏನಂದ್ರಿ ಶ್ರೀಮನ್ನಾರಾಯಣ ಅಂದ. ಹಂಗ ಒಂದು ದಿವಸಕ್ಕೆ ಎಷ್ಟು ಸಲ ಅಣಿಸಿದ್ಲು ಅಂದ್ರೆ 108 ಸಲ ಅಣಿಸಿದ್ಲಂತ. ಏನಂದ್ರೆ ಶ್ರೀಮನ್ನಾರಾಯಣ ಅಂದ, ಶ್ರೀಮನ್ನಾರಾಯಣ ಅಂದ. ಯಾವಾಗ ಒಂದು ದಿವಸಕ್ಕೆ 108 ಸಲ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಅನ್ನೋದು
ಭಕ್ತ ಪ್ರಹ್ಲಾದ ಹುಟ್ಟಿದಂತ ನೋಡಿ. ಭಕ್ತ ಪ್ರಹ್ಲಾದ ಹುಟ್ಟಿದ. ರಾಕ್ಷಸನ ಹೊಟ್ಟೆಯಾಗ ಭಕ್ತ ಪ್ರಹ್ಲಾದ ಹುಟ್ಟಬೇಕಾತು ಅಂದ್ರೆ ಅದು ಎದರ ಪ್ರಭಾವ ಅಂತ ಕೇಳಿದ್ರೆ ಶ್ರೀಮನ್ನಾರಾಯಣ 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 ಮಂತ್ರವನ್ನು ಜಪ ಮಾಡೋಣದರಿಂದ ಭಗವದ್ಭಕ್ತನಾದಂಥ ಭಕ್ತ ಪ್ರಹ್ಲಾದ ಹುಟ್ಟಿ ಬಂದು ಹಿರಣ್ಯಕಶ್ಯಪನಿಗೆ ಮೋಕ್ಷವನ್ನು ತಂದು ಕೊಟ್ಟ ಅಂತ ತಿಳ್ಕೊಂಡು ಕತಿ ಬರ್ತದ. ಮಂತ್ರ ಭಾಳ ಶ್ರೇಷ್ಠವಾಗಿದೆ. ಅದನ್ನು ತಿಳಿದರ ಅನ್ನು, ತಿಳಿಲಾರ್ದರ ಅನ್ನು, ಮಲ್ಕೊಳ್ಳಾಗುವ ಏಳುವಾಗ ಮಣ್ಣು, ಅಡ್ಡಾಡುವಾಗ ಮಣ್ಣು, ಯಾವಾಗಂತಿ ಅನ್ನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡೋಣದರಿಂದ ನಮ್ಮ ಪಾಪ ನಾಶ ಆದರೆ ಸಾಕು, ಎಲ್ಲ ಸಕಲ ಸಂಪತ್ತುಗಳು ನಮ್ಮ ಬಾಗಿಲಿಗೆ ಬರ್ತಾ ಇದ್ದಾವ. ಅಂಥ ಶ್ರೇಷ್ಠ ಸಾಧನೆ ಯಾವುದಾದರೂ ಇದ್ದರೆ ಅದು ಓಂ ನಮಃ ಶಿವಾಯ, ರಾಮಕೃಷ್ಣ ಹರೇ, ಶ್ರೀಮನ್ನಾರಾಯಣ ಇವೆಲ್ಲ ಮಂತ್ರಗಳನ್ನು ನಾವು ಜಪ ಮಾಡಿದೀವಿ ಅಂತಂದ್ರೆ ಇಹಲೋಕದಲ್ಲಿ ಸುಖ ಸಿಗ್ತದೆ, ಪರಲೋಕದಲ್ಲಿ ಸ್ವರ್ಗ ಸಿಗ್ತದೆ. ನಿಷ್ಕಾಮ ಮನೋಭಾವನೆಯಿಂದ ಭಜಿಸಿದರೆ ಮೋಕ್ಷ ಅನ್ನತಕ್ಕಂಥದ್ದು ಸಿಗ್ತದೆ. ಅಂಥ ಶ್ರೇಷ್ಠವಾದಂಥ ಮಂತ್ರವನ್ನು ನುಡಿಯತಕ್ಕಂಥ ಸದ್ಬುದ್ಧಿಯನ್ನು, ಸತ್ಶಕ್ತಿಯನ್ನು ಸದ್ಗುರುದೇವ ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟು ರಕ್ಷಿಸಲೆಂದು ಹಾರೈಸಿ, ಇನ್ನು ಮೇಲೆ ನಮ್ಮ ಅಪ್ಪವರು ಶಿವಾನಂದ ಲಕ್ಷಾನಟ್ಟಿ ಶಿವಾನಂದ ಅಪ್ಪಾಜಿಯವರು ತಮ್ಮ ಉಪದೇಶವನ್ನು ಮಾಡುತ್ತಾ ಇದ್ದಾರೆ. ನಂತರ ಯಾರು ಅಂದರೆ ಸಾನ್ನಿಧ್ಯ ಸ್ಥಾನದಿಂದ ಅಭಿನವ ಶಿವಾನಂದ ಅಪ್ಪ ಅವರು ಉಪದೇಶ ಮಾಡ್ತಾರೆ ಅಂಥೇಳಿ